8ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ತರಗತಿಗೆ ನಿಮಗೆ ಸ್ವಾಗತ. ಮಕ್ಕಳೇ, ಈಗಾಗಲೇ ನಿಮಗೆ ತಿಳಿದಿರುವಂತೆ ನಮ್ಮ ಸುತ್ತಮುತ್ತಲಿನ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡಿರುವಂತಹ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ನಾವು ಪರಿಸರ ಎಂದು ಕರೆಯುತ್ತೇವೆ. ಮಕ್ಕಳೇ, ಮಾನವನ ವಿವಿಧ ಚಟುವಟಿಕೆಗಳಿಂದಾಗಿ ಇಂದು ಪರಿಸರದಲ್ಲಿರುವಂತಹ ಗಾಳಿ, ನೀರು, ಮಣ್ಣು ಇವು ಕಲುಷಿತಗೊಂಡಿರುವುದನ್ನು ನೀವು ಕೇಳಿರ್ತೀರಿ. ಹೀಗೆ ಪರಿಸರದಲ್ಲಿರುವಂತಹ ಗಾಳಿ, ನೀರು, ಮಣ್ಣು ಇವು ಕಲುಷಿತಗೊಳ್ಳುವುದನ್ನು ನಾವು ಪರಿಸರ ಮಾಲಿನ್ಯ ಎಂದು ಕರೆಯುತ್ತೇವೆ. ಮಕ್ಕಳೇ, ಅನೇಕ ವಿಧದ ಪರಿಸರದ ವಿಧಗಳನ್ನು ನೀವು ಕೇಳಿರ್ತೀರಾ. ಅವುಗಳೆಂದರೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣು ಮಾಲಿನ್ಯ, ಶಬ್ದ ಮಾಲಿನ್ಯ, ವಿಕಿರಣ ಮಾಲಿನ್ಯ, ಹೀಗೆ ಪರಿಸರದ ಮಾಲಿನ್ಯದ ವಿಧಗಳನ್ನು ನೀವು ಕೇಳಿರ್ತೀರಾ. ಈ ಒಂದು ಚಾರ್ಟಲ್ಲಿ ನೀವು ಮಕ್ಕಳೇ ವಿವಿಧ ರೀತಿಯ ಪರಿಸರದ ಮಾಲಿನ್ಯ ವಿಧಗಳನ್ನು ನೀವು ನೋಡಬಹುದು. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ ಇವುಗಳನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಮಕ್ಕಳೇ, ಈ ಅಧ್ಯಾಯದಲ್ಲಿ ನಾವು ಪರಿಸರ ಮಾಲಿನ್ಯದ ವಿಧಗಳಾದಂತಹ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಇವುಗಳಿಗೆ ಪ್ರಮುಖ ಕಾರಣಗಳೇನು, ಇವುಗಳಿಂದಾಗುವಂತಹ ಪರಿಣಾಮಗಳು ಹಾಗೂ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯವನ್ನು ತಡೆಗಟ್ಟಬೇಕಾದರೆ ನಾವು ಯಾವ ರೀತಿ ಸಂರಕ್ಷಣೆ ಕ್ರಮಗಳನ್ನು ಅನುಸರಿಸಬೇಕು ಇವುಗಳ ಬಗ್ಗೆ ತಿಳಿಯೋಣ. ಮಕ್ಕಳೇ, ನೀವು ಇಲ್ಲಿ ನೋಡುತ್ತಿರುವಂತಹ ಚಿತ್ರ ಯಾವುದೆಂದು ನೀವು ಊಹಿಸಬಲ್ಲಿರಾ? ಹೌದು, ಇದು ಜಗತ್ ಪ್ರಸಿದ್ಧವಾದಂತಹ 7 ಅದ್ಭುತಗಳಲ್ಲಿ ಒಂದಾದ ಸ್ಮಾರಕ ತಾಜ್ ಮಹಲ್. ಇವತ್ತು ಈ ಸುಂದರವಾದಂತಹ ತಾಜ್ ಮಹಲ್ ವಾಯು ಮಾಲಿನ್ಯದಿಂದಾಗಿ ಅದು ತನ್ನ ನೈಜ ಬಣ್ಣವನ್ನು ಕಳೆದುಕೊಂಡಿದೆ. ಪರಿಸರ ಮಾಲಿನ್ಯವು ಹೀಗೆ ಕಟ್ಟಡಗಳ ಮೇಲೆಯೂ ಸಹ ಪ್ರಭಾವವನ್ನು ಬೀರುತ್ತದೆ ಎಂಬುದಕ್ಕೆ ತಾಜ್ ಮಹಲ್ ಒಂದು ಉದಾಹರಣೆಯಾಗಿದೆ. ಮಕ್ಕಳೇ, ನಿಮ್ಮ ಮನೆಯಲ್ಲಿ ಹಿರಿಯರು ಹೇಳುತ್ತಿರಬಹುದು, ನಮ್ಮ ಹಿಂದಿನ ಕಾಲದಲ್ಲಿ ಲಭ್ಯವಿದ್ದ ಶುದ್ಧ ನೀರು, ತಾಜಾ ಗಾಳಿಯ ಬಗ್ಗೆ ಅವರು ಮಾತನಾಡುತ್ತಾರೆ. ಪರಿಸರದ ಕುಸಿಯುತ್ತಿರುವಂತಹ ಗುಣಮಟ್ಟವನ್ನು ನಾವು ಈಗ ಮಾಧ್ಯಮಗಳು ನಿಯಮಿತವಾಗಿ ವರದಿ ಮಾಡುತ್ತಿರುವುದನ್ನು ಸಹ ನಾವು ಕೇಳುತ್ತಿದ್ದೇವೆ. ಶುದ್ಧ ನೀರು ಮತ್ತು ಗಾಳಿ ಇವು ಪರಿಸರದಲ್ಲಿ ಕಲುಷಿತಗೊಂಡಿರುವುದನ್ನು ನಾವು ಕೇಳುತ್ತಿರುತ್ತೇವೆ. ಈ ಅಧ್ಯಾಯದಲ್ಲಿ ನಾವು ವಾಯು ಮಾಲಿನ್ಯ ಇದರ ಬಗ್ಗೆ ಮೊಟ್ಟ ಮೊದಲು ತಿಳಿದುಕೊಳ್ಳೋಣ. ವಾಯು ಮಾಲಿನ್ಯ ಎಂದರೇನು, ವಾಯು ಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳು ಹಾಗೂ ಹೇಗೆ ಗಾಳಿಯು ಮಲಿನಗೊಳ್ಳುತ್ತದೆ, ಇದನ್ನು ತಡೆಗಟ್ಟುವಂಥ ಕ್ರಮಗಳ ಬಗ್ಗೆ ನಾವೀಗ ತಿಳಿಯೋಣ. ವಿದ್ಯಾರ್ಥಿಗಳೇ, ನಾವು ಆಹಾರವಿಲ್ಲದೆ ಕೆಲವು ದಿನಗಳು ಬದುಕಬಹುದು. ಆದರೆ
ಶುದ್ಧ ಗಾಳಿ ಇಲ್ಲದೆ ಕೆಲವು ನಿಮಿಷಗಳು ಸಹ ನಾವು ಬದುಕಲು ಸಾಧ್ಯವಾಗುವುದಿಲ್ಲ. ಇದರಿಂದ ಗಾಳಿಯ ಪ್ರಾಮುಖ್ಯತೆ ಎಷ್ಟು ಎಂದು ನಮಗೆ ತಿಳಿದು ಬರುತ್ತದೆ. ಮಕ್ಕಳೇ, ಗಾಳಿಯು ಅನೇಕ ಅನಿಲಗಳ ಮಿಶ್ರಣವಾಗಿದೆ. ಗಾಳಿಯಲ್ಲಿ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೀರಾವಿ, ಮೀಥೇನ್, ಓಝೋನ್ ಹೀಗೆ ಈ ಎಲ್ಲ ಅನಿಲಗಳ ಮಿಶ್ರಣವಾಗಿದೆ. ಗಾಳಿಯಲ್ಲಿ 78% ನೈಟ್ರೋಜನ್ ಅನಿಲ, ಸುಮಾರು 21% ಆಕ್ಸಿಜನ್, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಆರ್ಗಾನ್, ಮೀಥೇನ್, ಓಝೋನ್ ಮತ್ತು ನೀರಾವಿಗಳು ಕೂಡ ಅಲ್ಪ ಪ್ರಮಾಣದಲ್ಲಿ ಗಾಳಿಯಲ್ಲಿ ಕಂಡುಬರುತ್ತವೆ. ಹಾಗಾದರೆ ಗಾಳಿಯಲ್ಲಿ ಯಾವ ಅನಿಲಗಳು ಮಿಶ್ರವಾಗಿರ್ತವೆ ಎಂಬುದು ನಿಮಗೀಗ ತಿಳಿಯಿತಲ್ಲವೇ ಮಕ್ಕಳೇ? ವಾಹನ ದಟ್ಟಣೆ ಇರುವಂತಹ ಒಂದು ನಗರ ರಸ್ತೆಯಲ್ಲಿ ನೀವು ಸಾಗುತ್ತಿರಬೇಕಾದರೆ ಅಧಿಕ ಪ್ರಮಾಣದ ಹೊಗೆಯು ಬರುತ್ತಿರುವುದನ್ನು ನೀವು ನೋಡುತ್ತಿರುತ್ತೀರಿ. ಈ ಹೊಗೆಯಲ್ಲಿ ಗಾಳಿಯನ್ನು ಕಲುಷಿತಗೊಳಿಸುತ್ತಿರುವಂತಹ ವಿವಿಧ ಮಲಿನಕಾರಿಗಳು ಇರುತ್ತವೆ. ಅವುಗಳಲ್ಲಿ ಪ್ರಮುಖವಾದವೆಂದರೆ ಕಾರ್ಬನ್ ಡೈಆಕ್ಸೈಡ್. ಈ ಗಾಳಿಯಲ್ಲಿ ಇರುವಂತಹ ಈ ವಾಹನಗಳಿಂದ ಬಿಡುಗಡೆಯಾಗುವಂತಹ ಹೊಗೆಯಲ್ಲಿರುವ ಮಲಿನಕಾರಿಗಳು ಮಾನವನ ಆರೋಗ್ಯದ ಮೇಲೆ ಪ್ರಭಾವ ಬೀರಿ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ರೋಗಗಳನ್ನು ಉಂಟು ಮಾಡುತ್ತವೆ. ಹಾಗೆಯೇ ಗಾಳಿಯು ಕಲುಷಿತಗೊಂಡಾಗ ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೇಲೆ ಹಾನಿಕಾರಕ ಪರಿಣಾಮ ಉಂಟು ಮಾಡುತ್ತದೆ. ಇದನ್ನು ವಾಯು ಮಾಲಿನ್ಯ ಎನ್ನುವರು. ಮಕ್ಕಳೇ, ವಾಯು ಮಾಲಿನ್ಯ ಎಂದರೇನು ಎಂಬುದು ನಿಮಗೆ ತಿಳಿಯಿತಲ್ಲವೇ? ಗಾಳಿಯು ಕಲುಷಿತಗೊಂಡಾಗ ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇದನ್ನು ವಾಯು ಮಾಲಿನ್ಯ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಈಗ ನಾವು ಗಾಳಿಯು ಹೇಗೆ ಮಲಿನಗೊಳ್ಳುತ್ತದೆ ಎಂಬುದನ್ನು ತಿಳಿಯೋಣ. ಗಾಳಿಯನ್ನು ಕಲುಷಿತಗೊಳ್ಳುವಂತಹ ವಸ್ತುಗಳನ್ನು ಮಲಿನಕಾರಿಗಳು, ವಾಯು ಮಲಿನಕಾರಿಗಳು ಎಂದು ನಾವು ಕರೆಯುತ್ತೇವೆ. ಈ ವಾಯು ಮಾಲಿನ್ಯಕಾರಿಗಳು ಯಾವುದರಿಂದ ಬಿಡುಗಡೆಯಾಗುತ್ತವೆ ಎಂದರೆ, ಮೊದಲನೇದಾಗಿ ವಾಹನಗಳಿಂದ ಬಿಡುಗಡೆಯಾಗುವಂತಹ ಹೊಗೆಯಿಂದ, ಶಾಖೋತ್ಪನ್ನ ಕೇಂದ್ರಗಳಿಂದ ಬಿಡುಗಡೆಯಾಗುವುದು, ಕೈಗಾರಿಕೆಗಳಿಂದ ಹೊರಹೊಮ್ಮುವುದು, ಹೀಗೆ ವಾಹನಗಳಿಂದ, ಕೈಗಾರಿಕೆಗಳಿಂದ, ಮಾನವನ ವಿವಿಧ ಅನೇಕ ಚಟುವಟಿಕೆಗಳಿಂದ, ವಿದ್ಯುತ್ ಸ್ಥಾವರಗಳಿಂದ ವಾಯು ಮಲಿನಕಾರಿಗಳು ಬಿಡುಗಡೆಯಾಗುತ್ತವೆ. ಸೌದೆ ಬೆರಣಿಗಳಂತಹ ಉರಿಸುವಿಕೆಯೂ ಸಹ ವಾಯು ಮಾಲಿನ್ಯಕ್ಕೆ ಕಾರಣವಾದಂತಹ ಆಕರಗಳಾಗಿವೆ. ವಿದ್ಯಾರ್ಥಿಗಳೇ, ಹಾಗಾದರೆ ಗಾಳಿಯು ಹೇಗೆ ಮಲಿನಗೊಳ್ಳುತ್ತದೆ ಎಂಬುದು ನಿಮಗೆ ಈಗ ತಿಳಿಯಿತಲ್ಲವೇ? ಗಾಳಿಯು ಕಲುಷಿತಗೊಳ್ಳುವ ವಸ್ತುಗಳು, ಗಾಳಿಯನ್ನು ಕಲುಷಿತಗೊಳಿಸುವಂತಹ ವಸ್ತುಗಳನ್ನು ನಾವು ವಾಯು ಮಲಿನಕಾರಿಗಳು ಎಂದು ಕರೆಯುತ್ತೇವೆ. ಕಾಡಿನ ಬೆಂಕಿ ಅಥವಾ ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾಗುವಂತಹ ಹೊಗೆ, ಧೂಳಿನಂತಹ ನೈಸರ್ಗಿಕ ಆಕರಗಳು, ಮಾನವನ ಚಟುವಟಿಕೆಗಳು, ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು, ವಾಹನಗಳ ನಿಷ್ಕಾಸ ಅನಿಲ, ಸೌದೆ ಮತ್ತು
ಬೆರಣಿಗಳ ಉರಿಸುವಿಕೆ ಇವು ವಾಯುಮಲಿನಕಾರಿಗಳ ಆಕರಗಳಾಗಿವೆ. ಮಕ್ಕಳೇ, ಇವುಗಳಿಂದ ಬಿಡುಗಡೆಯಾಗುವಂತಹ ವಿಷಕಾರಿ ರಾಸಾಯನಿಕಗಳಿಂದಾಗಿ ಮಾನವನಿಗೆ ಉಸಿರಾಟದ ಅನೇಕ ಸಮಸ್ಯೆಗಳು ಈ ವಾಯುಮಾಲಿನ್ಯದಿಂದ ಉಂಟಾಗುತ್ತವೆ ಎಂಬುದು ನಿಮಗೀಗ ತಿಳಿಯಿತಲ್ಲವೇ? ವಿದ್ಯಾರ್ಥಿಗಳೇ, ವಾಹನಗಳು ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಹೊಗೆಯಂತಹ ಮಾಲಿನ್ಯಕಾರಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇವು ಉತ್ಪತ್ತಿ ಮಾಡುತ್ತವೆ. ಪೆಟ್ರೋಲ್ ಮತ್ತು ಡೀಸೆಲ್ಗಳಂತಹ ಇಂಧನಗಳ ಅಪೂರ್ಣ ದಹನದಿಂದಾಗಿ ಕಾರ್ಬನ್ ಮಾನಾಕ್ಸೈಡ್ ಎಂಬ ವಿಷಕಾರಿ ಅನಿಲ ಬಿಡುಗಡೆಯಾಗುತ್ತದೆ. ಹಾಗಾದರೆ ಈ ವಿಷಕಾರಿ ಅನಿಲವಾದಂತಹ ಕಾರ್ಬನ್ ಮಾನಾಕ್ಸೈಡ್ ಬಿಡುಗಡೆ ಆಗುವುದರಿಂದ ಉಂಟಾಗುವಂತಹ ಅನಾನುಕೂಲವೇನೆಂದರೆ, ಇದು ನಮ್ಮ ದೇಹದಲ್ಲಿ ಆಕ್ಸಿಜನನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಯಾವುದು ಮಕ್ಕಳೇ? ಕಾರ್ಬನ್ ಮಾನಾಕ್ಸೈಡ್. ಆದ್ದರಿಂದ ಹೀಗೆ ಪೆಟ್ರೋಲ್ ಮತ್ತು ಡೀಸೆಲ್ಗಳಂತಹ ಇಂಧನಗಳ ಅಪೂರ್ಣ ದಹನ ಕ್ರಿಯೆಯಿಂದಾಗಿ ಬಿಡುಗಡೆಯಾಗುವಂತಹ ಹೊಗೆಯಲ್ಲಿ ಯಾವ ವಿಷಕಾರಿ ಅನಿಲವಿರುತ್ತದೆ? ಕಾರ್ಬನ್ ಮಾನಾಕ್ಸೈಡ್. ಮತ್ತು ಅದರಿಂದ ಆಗುವಂತಹ ಪರಿಣಾಮದ ಬಗ್ಗೆ ನೀವೀಗ ತಿಳ್ಕೊಂಡ್ರಿ. ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನೀವು ಚಳಿಗಾಲದಲ್ಲಿ ಹೊರಗಡೆ ನೋಡ್ತಾ ಇರ್ತೀರಾ, ವಾತಾವರಣದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಹೊಗೆ ಮತ್ತು ಮಂಜಿನಿಂದ ಉಂಟಾಗಿರುವಂತಹ ದಟ್ಟ ಮಂಜಿನ ಪದರವನ್ನು ನೀವು ನೋಡ್ತಾ ಇರ್ತೀರಾ. ಹೀಗೆ ಹೊಗೆ ಮತ್ತು ಮಂಜಿನಿಂದ ಉಂಟಾಗಿರುವಂತಹ ಈ ಪದರವನ್ನು ನಾವು ಸ್ಮಾಗ್ ಎಂದು ಕರೆಯುತ್ತೇವೆ. ಹಾಗಾದರೆ ಸ್ಮಾಗ್ ಎಂದರೇನು ಎಂಬುದನ್ನು ನೀವು ಮತ್ತೊಮ್ಮೆ ಗಮನಿಸಿ ಮಕ್ಕಳೇ. ವಾತಾವರಣದಲ್ಲಿ ಹೊಗೆ ಮತ್ತು ಮಂಜಿನಿಂದ ಉಂಟಾಗುವಂತಹ ದಟ್ಟವಾದಂತಹ ಪದರವನ್ನು ನಾವು ಸ್ಮಾಗ್ ಎಂದು ಕರೆಯುತ್ತೇವೆ. ಈ ಸ್ಮಾಗ್ ಎಂಬುದು ನೈಟ್ರೋಜನ್ ಆಕ್ಸೈಡ್ಗಳನ್ನು ಸಹ ಹೊಂದಿದ್ದು ಇತರ ವಾಯು ಮಲಿನಕಾರಿಗಳು ಹಾಗೂ ಮಂಜಿನೊಂದಿಗೆ ಸೇರಿ ಸ್ಮಾಗ್ ಉಂಟಾಗುತ್ತದೆ. ಹಾಗಾದರೆ ಈ ಸ್ಮಾಗ್ ಉಂಟಾಗುವುದರಿಂದಾಗುವ ತೊಂದರೆಗಳೇನು ಎಂಬುದನ್ನು ನೀವೀಗ ತಿಳಿಯಿರಿ ಮಕ್ಕಳೇ. ಈ ಸ್ಮಾಗ್ ಎಂಬುದು ದಟ್ಟವಾದಂತಹ ವಾತಾವರಣದಲ್ಲಿ ಉಂಟಾಗುವ ಪದರ ಎಂದು ನಿಮಗೆ ಈಗಾಗಲೇ ತಿಳಿದಿದೆ. ಇದು ವಾತಾವರಣದಲ್ಲಿದ್ದರೆ ನಮಗೆ ಉಸಿರಾಟದ ತೊಂದರೆ ಉಂಟಾಗುತ್ತದೆ. ಅಸ್ತಮ, ಕೆಮ್ಮು ಮತ್ತು ಮಕ್ಕಳಲ್ಲಿ ಉಬ್ಬಸ ರೋಗವನ್ನು ಉಂಟು ಮಾಡುತ್ತದೆ. ಹೀಗೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ರೋಗಗಳನ್ನು ಈ ಸ್ಮಾಗ್ ಎಂಬುದು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳೇ, ಗಾಳಿಯು ಹೇಗೆ ಮಲಿನಗೊಳ್ಳುತ್ತದೆ ಎಂಬುದನ್ನು ನಾವು ಮತ್ತೊಮ್ಮೆ ಹೇಳುವುದಾದರೆ, ಹಲವು ಕೈಗಾರಿಕೆಗಳು ಸಹ ವಾಯು ಮಾಲಿನ್ಯಕ್ಕೆ ಕಾರಣ ಎಂದು ನಿಮಗೀಗಾಗಲೇ ತಿಳಿದಿದೆ. ಪೆಟ್ರೋಲಿಯಂ ಸಂಸ್ಕರಣಾಗಾರಗಳು ಅನಿಲ ರೂಪದ ಮಲಿನಕಾರಗಳಾದಂತಹ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳ ಪ್ರಮುಖ ಆಕರಗಳಾಗಿವೆ.
ಪೆಟ್ರೋಲಿಯಂ ಸಂಸ್ಕರಣಾ ಕೇಂದ್ರಗಳಲ್ಲಿ ಬಿಡುಗಡೆ ಆಗುವಂತಹ ಮಲಿನಕಾರಿಗಳು ಯಾವುವೆಂದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳಾಗಿವೆ. ಮಕ್ಕಳೇ, ನೀವಿಲ್ಲಿ ಒಂದು ಚಿತ್ರವನ್ನು ಗಮನಿಸುತ್ತಿದ್ದೀರಿ. ಇದು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರ, ಅಂದರೆ ಕಲ್ಲಿದ್ದಲಿನಂತಹ ಇಂಧನಗಳ ದಹನದಿಂದ ವಿದ್ಯುತ್ತನ್ನು ಉತ್ಪತ್ತಿ ಮಾಡುವಂತಹ ಕೇಂದ್ರಗಳಿಗೆ ನಾವು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳು ಎಂದು ಕರೆಯುತ್ತೇವೆ. ಇಲ್ಲಿ ಕಲ್ಲಿದ್ದಲನ್ನು ಉರಿಸಿದಾಗ, ಇಲ್ಲಿ ಕಲ್ಲಿದ್ದಲನ್ನು ಇಂಧನವಾಗಿ ಬಳಸುತ್ತಾರೆ. ಹಾಗಾಗಿ ಕಲ್ಲಿದ್ದಲನ್ನು ಉರಿಸಿದಾಗ ಇದರ ದಹನದಿಂದಾಗಿ ಸಲ್ಫರ್ ಡೈಆಕ್ಸೈಡ್ ಎಂಬ ಅನಿಲ ಉತ್ಪತ್ತಿಯಾಗುತ್ತದೆ. ಮಕ್ಕಳೇ, ಕಲ್ಲಿದ್ದಲಿನಂತಹ ಇಂಧನಗಳು ನಿಮಗಾಗಲೇ ತಿಳಿದಿದೆ, ಇವು ಫಾಸಿಲ್ ಇಂಧನಗಳು. ಈ ಕಲ್ಲಿದ್ದಲಿನಂತಹ ಇಂಧನಗಳನ್ನು ಉರಿಸಿದಾಗ ನಮಗೆ ಯಾವ ಅನಿಲ ಬಿಡುಗಡೆ ಆಗುತ್ತದೆ? ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆಯಾಗಿ ವಾತಾವರಣಕ್ಕೆ ಸೇರುತ್ತದೆ. ಹಾಗಾದರೆ ಇದು ಮಾನವನಿಗೆ ಯಾವ ರೀತಿಯಾಗಿ ತೊಂದರೆ ಉಂಟು ಮಾಡುತ್ತದೆ? ಮಕ್ಕಳೇ, ಇದು ಸಹ ಮಾನವನಿಗೆ ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಜೊತೆಗೆ ಶ್ವಾಸಕೋಶದ ಶಾಶ್ವತ ಹಾನಿಗೂ ಸಹ ಕಾರಣವಾಗುತ್ತದೆ. ನೋಡಿ ಮಕ್ಕಳೇ, ಪರಿಸರದ ಮಾಲಿನ್ಯದ ಒಂದು ವಿಧವಾದಂತಹ ವಾಯು ಮಾಲಿನ್ಯ, ಹೀಗೆ ಗಾಳಿಯು ಕಲುಷಿತಗೊಳ್ಳುವುದರಿಂದ ಹೇಗೆ ಮಾನವನ ಮೇಲೆ ಇದು ಪರಿಣಾಮ ಬೀರುತ್ತದೆ ಎಂಬುದು ನಿಮಗೀಗ ತಿಳಿಯುತ್ತಲ್ಲವೇ? ವಿದ್ಯಾರ್ಥಿಗಳೇ, ಹಾಗೆ ನಿಮ್ಮ ಮನೆಗಳಲ್ಲಿ ಬಳಸುವಂತಹ ರೆಫ್ರಿಜರೇಟರ್ಗಳು, ಹಾಗೆ ಏರ್ ಕಂಡೀಷನರ್ಗಳು ಮತ್ತು ಏರೋಸಾಲ್ ಸ್ಪ್ರೇಗಳಲ್ಲಿ ಬಳಸುವಂತಹ ಒಂದು ಪ್ರಮುಖ ರಾಸಾಯನಿಕವಾದ ಕ್ಲೋರೋಫ್ಲೋರೋಕಾರ್ಬನ್ಗಳು, CFC ಎಂದರೆ ಕ್ಲೋರೋಫ್ಲೋರೋಕಾರ್ಬನ್ಗಳು. ಹೀಗೆ ರೆಫ್ರಿಜರೇಟರ್ಗಳು, ಏರ್ ಕಂಡೀಷನರ್ಗಳು, ಏರೋಸಾಲ್ ಸ್ಪ್ರೇಗಳಿಂದ ಬಿಡುಗಡೆ ಆಗುವಂತಹ ಕ್ಲೋರೋಫ್ಲೋರೋಕಾರ್ಬನ್ಗಳು ಸಹ ಏನಾಗಿವೆ? ವಾಯು ಮಾಲಿನ್ಯಕಾರಕಗಳಾಗಿವೆ. ಇವು ಸಹ ಗಾಳಿಯನ್ನು ಕಲುಷಿತಗೊಳಿಸುತ್ತವೆ. ಹಾಗಾದರೆ CFCಗಳು ವಾತಾವರಣಕ್ಕೆ ಬಿಡುಗಡೆಯಾಗುವುದರಿಂದ ಉಂಟಾಗುವಂತಹ ಪರಿಣಾಮವೇನು ಎಂಬುದನ್ನು ತಿಳಿಯೋದಾದರೆ ಮಕ್ಕಳೇ, ನಿಮಗಾಗಲೇ ಗೊತ್ತಿದೆ. ವಾತಾವರಣದಲ್ಲಿ, ವಿದ್ಯಾರ್ಥಿಗಳೇ ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಇದು ಭೂಮಿ ಅಂತ ನಾವು ತಿಳ್ಕೊಂಡ್ರೆ, ಭೂಮಿಯ ಸುತ್ತ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಓಝೋನ್ ಎಂಬ ಪದರವಿದೆ ಎಂಬುದು ನಿಮಗೆ ತಿಳಿದಿದೆ. ಈ ಓಝೋನ್ ಪದರದ ಪ್ರಾಮುಖ್ಯತೆ ಏನೆಂದರೆ, ಸೂರ್ಯನಿಂದ ಬರುವಂತಹ ಹಾನಿಕಾರಕ ಕಿರಣಗಳನ್ನು ಭೂಮಿಗೆ ತಲುಪದಂತೆ ತಡೆದು ಭೂಮಿಯ ಮೇಲಿರುವಂಥ ಜೀವಿಗಳನ್ನು ರಕ್ಷಿಸುತ್ತಿದೆ. ಈ ಓಝೋನ್ ಪದರವು ಒಂದು ರಕ್ಷಾ ಕವಚವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇಂಥ ಓಝೋನ್ ಪದರವು ರೆಫ್ರಿಜರೇಟರ್ಗಳಿಂದ ಬಿಡುಗಡೆಯಾಗುವಂತಹ CFCಗಳಿಂದಾಗಿ ಓಝೋನ್ ಪದರವು ತೆಳುವಾಗಿ, ಓಝೋನ್ ಪದರದಲ್ಲಿ ರಂಧ್ರ ಉಂಟಾಗಿದೆ ಎಂಬುದನ್ನು ನೀವೀಗ ಕೇಳುತ್ತಿದ್ದೀರಾ. ಹಾಗಾದರೆ ವಾಯುಮಂಡಲದಲ್ಲಿರುವಂತಹ ಓಝೋನ್ ಪದರವನ್ನು ನಾಶ ಮಾಡುವಂತಹ ಮಲಿನಕಾರಿಗಳು ಯಾವುವೆಂದರೆ ಕ್ಲೋರೋಫ್ಲೋರೋಕಾರ್ಬನ್ಗಳು. ಇವು ಓಝೋನ್ ಪದರಕ್ಕೆ ಹಾನಿ ಮಾಡಿ ವಾತಾವರಣದ ಶಾಖವನ್ನು ಹೆಚ್ಚಿಸುತ್ತವೆ. ಇದರಿಂದ ಭೂಮಿಗೆ ಅಪಾಯಕಾರಿ ನೇರಳಾತೀತ ಕಿರಣಗಳು ಭೂಮಿಗೆ ಬಂದು ತಲುಪುವುದರಿಂದ ಭೂಮಿಯ ಮೇಲಿನಂತಹ ಜೀವಿಗಳಿಗೂ ಸಹ ಹಾನಿ ಉಂಟಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಓಝೋನ್ ಪದರವು
ಸೌರಕಾಯದ ಹಾನಿಕಾರಕ ಕಿರಣಗಳಾದಂತಹ ನೇರಳಾತೀತ ವಿಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತಿದೆ ಎಂಬುದು ನಿಮಗೀಗ ತಿಳಿಯುತ್ತಲ್ಲವೇ? ಮಕ್ಕಳೇ, ಡೀಸೆಲ್ ಮತ್ತು ಪೆಟ್ರೋಲನ್ನು ದಹಿಸುವಂತಹ ವಾಹನಗಳು ಉತ್ಪಾದಿಸುವ ಸಣ್ಣ ಕಣಗಳು ದೀರ್ಘಕಾಲದವರೆಗೆ ಗಾಳಿಯಲ್ಲಿ ನಿಲಂಬಿತ ಸ್ಥಿತಿಯಲ್ಲಿದ್ದು ಅವು ಗೋಚರತೆಯನ್ನು ಕಡಿಮೆ ಮಾಡುತ್ತವೆ. ಉಸಿರಾಡಿದಾಗ ಅವು ಮಾನವನಿಗೆ ರೋಗಗಳನ್ನು ಉಂಟು ಮಾಡುತ್ತವೆ. ಅದೇ ರೀತಿಯಾಗಿ ಉಕ್ಕು ತಯಾರಿಕೆ ಮತ್ತು ಗಣಿಗಾರಿಕೆಯಂತಹ ಕೈಗಾರಿಕಾ ಪ್ರಕ್ರಿಯೆಗಳಲ್ಲೂ ಸಹ ಮತ್ತು ವಿದ್ಯುತ್ ಸ್ಥಾವರಗಳಿಂದಲೂ ಬಿಡುಗಡೆಯಾಗುವಂತಹ ಸಣ್ಣ ಬೂದಿಯಂತಹ ಕಣಗಳು ಸಹ ವಾತಾವರಣಕ್ಕೆ ಸೇರಿ ಏನು ಮಾಡ್ತವೆ? ಅವು ಸಹ ವಾತಾವರಣವನ್ನು ಅಥವಾ ಗಾಳಿಯನ್ನು ಮಲಿನಗೊಳಿಸುತ್ತವೆ. ವಿದ್ಯುತ್ ಸ್ಥಾವರ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ತಿಳಿದುಕೊಂಡಿರುವಂತೆ ಚಿತ್ರದಲ್ಲಿ ನೋಡುತ್ತಿರುವುದು ನೀವು ಜಗತ್ ಪ್ರಸಿದ್ಧವಾದಂತಹ ತಾಜ್ ಮಹಲ್. ಪರಿಸರ ಶಾಸ್ತ್ರಜ್ಞರು ಅಧ್ಯಯನ ಮಾಡಿರುವಂತೆ ಗಾಳಿಯಲ್ಲಿನ ಮಾಲಿನ್ಯಕಾರಕಗಳು ತಾಜ್ ಮಹಲ್ ಕಟ್ಟಿರುವಂತಹ ಅಮೃತ ಶಿಲೆಯ ಬಿಳಿ ಬಣ್ಣವನ್ನು ಆ ಮಲಿನಕಾರಿಗಳೇನು ಮಾಡ್ತಿದೆ? ಮಸುಕಾಗಿಸುತ್ತಿವೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಮಕ್ಕಳೇ, ತಾಜ್ ಮಹಲ್ ಇದು ಶುದ್ಧವಾದಂತಹ ಬಿಳಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ? ಆ ತಾಜ್ ಮಹಲ್ನ ಸುತ್ತಲೂ ಇರುವಂತಹ ಕೈಗಾರಿಕೆಗಳಿಂದ ಬಿಡುಗಡೆ ಆಗ್ತಿರುವಂತಹ ಸ್ಮಾಗ್ ಹಾಗೂ ಹೊಗೆಯಿಂದಾಗಿ ಈ ತಾಜ್ ಮಹಲ್ ತನ್ನ ಬಣ್ಣವನ್ನು ಕಳೆದುಕೊಳ್ತಾ ಇದೆ, ಅಂದರೆ ಮಸುಕಾಗ್ತಾ ಇದೆ ಎಂಬುದನ್ನು ಸಹ ಈ ಪರಿಸರ ತಜ್ಞರು ನಮಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದರೆ ವಾಯು ಮಾಲಿನ್ಯದಿಂದ ಹೇಗೆ ಸ್ಮಾರಕಗಳ ಕಟ್ಟಡಗಳು ಹಾಗೂ ಸ್ಮಾರಕಗಳ ಮೇಲೂ ಸಹ ವಾಯು ಮಾಲಿನ್ಯ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದರ ಬಗ್ಗೆ ನಮಗೆ ಎಚ್ಚರಿಕೆ ನೀಡಿದ್ದಾರೆ. ಆಗ್ರಾ ಮತ್ತು ಅದರ ಸುತ್ತಲಿನ ಪ್ರದೇಶದಲ್ಲಿರುವ ಕೈಗಾರಿಕೆಗಳಾದ ರಬ್ಬರ್ ಸಂಸ್ಕರಣೆ, ಆಟೋಮೊಬೈಲ್, ರಾಸಾಯನಿಕಗಳು ಮತ್ತು ವಿಶೇಷವಾಗಿ ಮಥುರಾ ಪೆಟ್ರೋಲಿಯಂ ಸಂಸ್ಕರಣಾ ಘಟಕ, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳಂತಹ ಮಾಲಿನ್ಯಕಾರಕಗಳ ಉತ್ಪತ್ತಿಗೆ ಕಾರಣವಾಗಿವೆ. ಮಕ್ಕಳೇ, ತಾಜ್ ಮಹಲ್ನ ಸುತ್ತಲಿನ ಅನೇಕ ಕೈಗಾರಿಕೆಗಳಿಂದ ಮತ್ತು ಆಟೋಮೊಬೈಲ್, ರಾಸಾಯನಿಕಗಳು, ಅಲ್ಲಿರುವಂತಹ ಪೆಟ್ರೋಲಿಯಂ ಸಂಸ್ಕರಣಾ ಘಟಕಗಳಿಂದ ಪ್ರಮುಖವಾಗಿ ಯಾವ ಅನಿಲಗಳು ಬಿಡುಗಡೆ ಆಗ್ತಾ ಇದ್ದಾವೆ? ಸಲ್ಫರ್ ಡೈಆಕ್ಸೈಡ್ ಹಾಗೂ ನೈಟ್ರೋಜನ್ ಡೈಆಕ್ಸೈಡ್ನಂತಹ ವಾಯು ಮಲಿನಕಾರಿಗಳು ಅಲ್ಲಿ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಈ ಅನಿಲಗಳು ಬಿಡುಗಡೆ ಆಗೋದ್ರಿಂದ ಉಂಟಾಗುವಂತಹ ಪರಿಣಾಮಗಳೇನು ಎಂಬುದನ್ನು ನಾವೀಗ ತಿಳಿಯೋಣ. ಮಕ್ಕಳೇ, ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ನಂತಹ ಅನಿಲಗಳು ವಾತಾವರಣದಲ್ಲಿನ ನೀರಾವಿಯೊಂದಿಗೆ ವರ್ತಿಸಿ ನೈಟ್ರಿಕ್ ಆಮ್ಲವನ್ನು ಉಂಟು ಮಾಡುತ್ತವೆ. ನಂತರ ಈ ಆಮ್ಲಗಳು ಮಳೆಯೊಂದಿಗೆ ಸೇರಿಕೊಂಡು ಭೂಮಿಗೆ ಬಂದು ತಲುಪುತ್ತದೆ. ಇದನ್ನು ಆಮ್ಲ ಮಳೆ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳು
ವಾತಾವರಣಕ್ಕೆ ಬಿಡುಗಡೆಯಾಗಿ ನೀರಾವಿಯೊಂದಿಗೆ ಸೇರಿ ಆಮ್ಲಗಳಾಗಿ ಪರಿವರ್ತನೆಯಾಗಿ ನಂತರ ಆಮ್ಲ ಮಳೆಯಾಗಿ ಅದು ಭೂಮಿಗೆ ಬಂದು ತಲುಪುತ್ತದೆ. ಹೀಗೆ ವಾಯು ಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳಲ್ಲಿ ಓಝೋನ್ ಪದರ ನಾಶವಾಗುವುದರ ಬಗ್ಗೆ ನೀವು ಕೇಳಿದ್ರಿ. ಹಾಗೆಯೇ ಆಮ್ಲ ಮಳೆಯೂ ಸಹ ಆ ವಾಯು ಮಾಲಿನ್ಯದಿಂದ ಆಗುವಂತಹ ಮತ್ತೊಂದು ಪರಿಣಾಮಗಳಲ್ಲಿ ಒಂದು. ಈ ಆಮ್ಲ ಮಳೆಯು ಭೂಮಿಯ ಮೇಲೆ ಬೀಳುವುದರಿಂದ ಜಲಾಶಯಗಳಲ್ಲಿ ಬಿದ್ದ ನಂತರ ಅಲ್ಲಿರುವಂತಹ ಜಲಚರ ಜೀವಿಗಳು ನಾಶವಾಗುತ್ತವೆ, ಜಲಸಸ್ಯಗಳಿಗೆ ನಾಶವಾಗುತ್ತದೆ, ಅದರ ಮೇಲೆ ಪರಿಣಾಮ ಬೀರುತ್ತೆ. ಹಾಗೂ ಭೂಮಿಯ ಮೇಲಿರುವಂತಹ ಜೀವಿಗಳಿಗೆ ತೊಂದರೆಯನ್ನು ಉಂಟು ಮಾಡುತ್ತದೆ. ಹಾಗೆ ಮಣ್ಣಿನ ಆಮ್ಲೀಯತೆಯನ್ನು ಸಹ ಹೆಚ್ಚಿಸುವುದರಿಂದ ಬೆಳೆಗಳು ಸಹ ಇಳುವರಿ ಚೆನ್ನಾಗಿ ಬರುವುದಿಲ್ಲ. ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ನೀವು ಆಮ್ಲ ಮಳೆ ಹೇಗೆ ಉಂಟಾಗುತ್ತದೆ ಎಂಬುದನ್ನು ಗಮನಿಸಬಹುದು. ಸಲ್ಫರ್ ಡೈಆಕ್ಸೈಡ್ ನೀರಾವಿಯೊಂದಿಗೆ ವಿಲೀನವಾದಾಗ ಸಲ್ಫ್ಯೂರಿಕ್ ಆಮ್ಲ ಉಂಟಾಗುತ್ತದೆ. ಹಾಗೆಯೇ ನೈಟ್ರೋಜನ್ ಡೈಆಕ್ಸೈಡ್ ನೀರಿನಲ್ಲಿ ವಿಲೀನವಾದಾಗ ನೈಟ್ರಿಕ್ ಆಮ್ಲ ಉಂಟಾಗಿ ಮಳೆಯ ನೀರಿನಲ್ಲಿರುವಂತಹ ಆಮ್ಲಗಳು ಯಾವುವೆಂದರೆ ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ. ವಿದ್ಯಾರ್ಥಿಗಳೇ, ಆಮ್ಲ ಮಳೆಯೂ ಸಹ ಸ್ಮಾರಕದ ಅಮೃತ ಶಿಲೆಯನ್ನು ಸಂಕ್ಷಾರಣಗೊಳಿಸುತ್ತದೆ. ಈ ವಿದ್ಯಮಾನವನ್ನು ಮಾರ್ಬಲ್ ಕ್ಯಾನ್ಸರ್ ಎಂದು ಕರೆಯುತ್ತಾರೆ. ಪೆಟ್ರೋಲಿಯಂ ಸಂಸ್ಕರಣಾಗಾರದಿಂದ ಹೊರಸೂಸುತ್ತಿರುವಂತಹ ಕಾರ್ಬನ್ ಮಸಿಯಂತಹ ನಿಲಂಬಿತವಾದಂತಹ ಕಣಗಳು ಅಮೃತಶಿಲೆಯ ಹಳದಿ ಬಣ್ಣಕ್ಕೆ ಕಾರಣವಾಗಿವೆ. ವಿದ್ಯಾರ್ಥಿಗಳೇ, ಜಗತ್ಪ್ರಸಿದ್ಧವಾದಂತಹ ಈ ತಾಜ್ ಮಹಲ್ ಇದು ಸಹ ಆಮ್ಲ ಮಳೆಯಿಂದ ಪರಿಣಾಮವನ್ನು ಎದುರಿಸುತ್ತಿದೆ. ಅಂದರೆ ಆಮ್ಲ ಮಳೆಯು ಇಂತಹ ಸ್ಮಾರಕಗಳ ಮೇಲೆ ಬಿದ್ದಾಗ ಅಲ್ಲಿರುವಂತಹ ಅಮೃತಶಿಲೆಯಲ್ಲಿರುವಂತಹ ರಾಸಾಯನಿಕದೊಂದಿಗೆ ವರ್ತಿಸಿ ಅಲ್ಲಿ ಬಿರುಕುಗಳು ಸಹ ಉಂಟಾಗಲಿಕ್ಕೆ ಕಾರಣವಾಗುತ್ತವೆ. ವಿದ್ಯಾರ್ಥಿಗಳೇ, ತಾಜ್ ಮಹಲನ್ನು ಉಳಿಸಲು ಸುಪ್ರೀಂ ಕೋರ್ಟ್ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. CNG ಎಂಬುದರ ಬಗ್ಗೆ ನೀವುಗಾಗಲೇ ತಿಳಿದುಕೊಂಡಿದ್ದೀರಾ. CNG ಎಂದರೆ ಸಂಪೀಡಿತ ನೈಸರ್ಗಿಕ ಅನಿಲ ಮತ್ತು LPG ಎಂದರೆ ದ್ರವಿತ ಪೆಟ್ರೋಲಿಯಂ ಅನಿಲ. ಹೀಗೆ CNG ಮತ್ತು LPGಗಳಂತಹ ಸ್ವಚ್ಛ ಇಂಧನಗಳನ್ನು ಬಳಸಲು ಕೈಗಾರಿಕೆಗಳಿಗೆ ಆದೇಶ ನೀಡಿದೆ. ವಾಹನಗಳಲ್ಲಿ ಪೆಟ್ರೋಲ್ ಬದಲಾಗಿ CNG ಎಂಬ ಕಡಿಮೆ ಹೊಗೆಯನ್ನುಂಟು ಮಾಡುವಂತಹ ಇಂಧನವನ್ನು ಬಳಸಲು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಇದಲ್ಲದೆ ತಾಜ್ ಮಹಲ್ ವಲಯದಲ್ಲಿನ ವಾಹನಗಳು ಸೀಸರಹಿತ ಪೆಟ್ರೋಲನ್ನು ಬಳಸಲು ಸಹ ಸರ್ಕಾರವು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಇಂತಹ ಕಾನೂನುಗಳನ್ನು ನಾವು ಸರಿಯಾಗಿ ಪಾಲಿಸಿದಾಗ ಮಾತ್ರ ನಾವು ವಾಯು ಮಾಲಿನ್ಯದಿಂದಾಗುವಂತಹ ಪರಿಣಾಮಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತದೆ. ಮಕ್ಕಳೇ, ವಿದ್ಯಾರ್ಥಿಗಳೇ, ವಾಯು ಮಾಲಿನ್ಯದಿಂದ ಉಂಟಾಗುತ್ತಿರುವಂತಹ ಮತ್ತೊಂದು ಪರಿಣಾಮವೆಂದರೆ ಹಸಿರು ಮನೆ ಪರಿಣಾಮ. ಭೂಮಿಯ ಮೇಲೆ ಬೀಳುವ ಸೌರ ವಿಕಿರಣದ ಒಂದು ಭಾಗವು ಭೂಮಿಯಿಂದ
ಹೀರಲ್ಪಡುತ್ತದೆ ಮತ್ತು ಒಂದು ಭಾಗವು ವ್ಯೋಮಕ್ಕೆ ಮತ್ತೆ ಏನಾಗುತ್ತೆ, ಅದು ಪ್ರತಿಫಲಿತವಾಗುತ್ತದೆ. ಪ್ರತಿಫಲಿತ ವಿಕಿರಣದ ಒಂದು ಭಾಗವು ವಾತಾವರಣವನ್ನು ಸೆರೆ ಹಿಡಿಯಲ್ಪಡುತ್ತದೆ. ಹೀಗೆ ಸೆರೆ ಹಿಡಿಯಲ್ಪಟ್ಟಂತಹ ವಿಕಿರಣಗಳು ಭೂಮಿಯನ್ನು ಮತ್ತಷ್ಟು ಬಿಸಿ ಮಾಡುತ್ತವೆ. ಇದನ್ನು ಹಸಿರುಮನೆ ಪರಿಣಾಮ ಎಂದು ಕರೆಯುತ್ತಾರೆ. ಮಕ್ಕಳೇ, ಚಿತ್ರದಲ್ಲಿ ನೀವು ಇದನ್ನು ಗಮನಿಸ್ತಾ ಇರ್ಬೋದು. ಸೂರ್ಯನಿಂದ ಬರುವಂತಹ ಕಿರಣಗಳು ಭೂಮಿಯ ಮೇಲೆ ಬಿದ್ದ ನಂತರ ಒಂದು ಭಾಗ ಮತ್ತೆ ಅದು ಪ್ರತಿಫಲಿತವಾಗುತ್ತದೆ. ಪ್ರತಿಫಲಿತವಾದಂತಹ ವಿಕಿರಣದ ಒಂದು ಭಾಗ ಏನು ಮಾಡುತ್ತೆ, ವಾತಾವರಣದಿಂದ ಸೆರೆ ಹಿಡಿಯಲ್ಪಡುತ್ತದೆ. ಹೀಗೆ ಸೆರೆ ಹಿಡಿಯಲ್ಪಟ್ಟಂತಹ ವಿಕಿರಣಗಳೇನಾಗುತ್ತೆ, ಭೂಮಿಯನ್ನು ಮತ್ತಷ್ಟು ಬಿಸಿ ಮಾಡುತ್ತಲ್ಲ. ಈ ಒಂದು ಪರಿಣಾಮವನ್ನು ನಾವು ಹಸಿರುಮನೆ ಪರಿಣಾಮ ಎಂದು ಕರೆಯುತ್ತೇವೆ. ಮಕ್ಕಳಲ್ಲಿ ನೀವು ಚಿತ್ರದಲ್ಲಿ ವೀಕ್ಷಿಸ್ತಾ ಇರ್ಬೋದು. ಸಸ್ಯಗಳನ್ನು ಗಾಜಿನ ಮನೆಯಲ್ಲಿ ಬೆಳೆಸೋದನ್ನು ನೀವು ನೋಡಿದ್ದೀರಾ. ಅಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಇರುತ್ತದೆ. ಹೇಗೆ ಸಸ್ಯಗಳನ್ನು ಬೆಳೆಸುವಂತಹ ಗಾಜಿನ ಮನೆಯಲ್ಲಿ ಉಷ್ಣಾಂಶ ಇದೆಯೋ ಹಾಗೆ ಭೂಮಿಯ ಉಷ್ಣತೆಯೂ ಸಹ ಹೆಚ್ಚಾಗುತ್ತಿದೆ. ಹಾಗಾಗಿ ಇದನ್ನು ಹಸಿರುಮನೆ ಪರಿಣಾಮ ಎಂದು ಕರೆಯುತ್ತಾರೆ. ಈ ಹಸಿರುಮನೆ ಪರಿಣಾಮ ಉಂಟಾಗಲಿಕ್ಕೆ ಪ್ರಮುಖವಾದಂತಹ ಕಾರಣವಾದ ಮಲಿನಕಾರಿ ಯಾವುದೆಂದರೆ ಕಾರ್ಬನ್ ಡೈಆಕ್ಸೈಡ್. ಹಾಗಾದರೆ ಈ ಹಸಿರುಮನೆ ಪರಿಣಾಮ ಕಡಿಮೆ ಆಗಬೇಕಾದ್ರೆ ನಾವು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವನ್ನು ಸಹ ಕಡಿಮೆ ಮಾಡುವುದು ಅವಶ್ಯಕವಾಗಿದೆ. ಮಾನವನ ಚಟುವಟಿಕೆಗಳಿಂದಾಗಿ ಕಾರ್ಬನ್ ಡೈಆಕ್ಸೈಡ್ ನಿರಂತರವಾಗಿ ಇದು ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇದೆ. ಮತ್ತೊಂದೆಡೆ ಅರಣ್ಯ ಪ್ರದೇಶದ ವಿಸ್ತೀರ್ಣವೂ ಸಹ ಕಡಿಮೆ ಆಗ್ತಾ ಇದೆ. ಸಸ್ಯಗಳು ದ್ಯುತಿಸಂಶ್ಲೇಷಣ ಕ್ರಿಯೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಳ್ಳುವ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನು ವಾತಾವರಣದಲ್ಲಿ ಕಡಿಮೆ ಮಾಡುತ್ತವೆ. ಆದರೆ ಅರಣ್ಯ ನಾಶದಿಂದಾಗಿ ಏನಾಗ್ತಿದೆ ಮಕ್ಕಳೇ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಳವಾಗ್ತಾ ಇದೆ. ಹೀಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತಾ ಹೋದರೆ ಭೂಮಿಯ ವಾತಾವರಣದ ಸರಾಸರಿ ಉಷ್ಣತೆಯೂ ಸಹ ನಿಧಾನವಾಗಿ ಏರಿಕೆಯಾಗುತ್ತದೆ. ಇದನ್ನು ಜಾಗತಿಕ ತಾಪಮಾನ ಎನ್ನುತ್ತಾರೆ. ಮಕ್ಕಳೇ, ಮಾನವನ ಚಟುವಟಿಕೆಗಳು ವಾತಾವರಣದಲ್ಲಿ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಸಂಗ್ರಹಗೊಳ್ಳಲಿಕ್ಕೆ ಕಾರಣವಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಶಾಖವನ್ನು ಸೆರೆ ಹಿಡಿಯುತ್ತದೆ ಮತ್ತು ವ್ಯೋಮಕ್ಕೆ ಹಿಂದಿರುಗದಂತೆ ತಡೆಯುತ್ತದೆ. ಇದರ ಪರಿಣಾಮವಾಗಿ ಭೂಮಿಯ ಸರಾಸರಿ ಉಷ್ಣತೆ ಹೆಚ್ಚಾಗುವುದಕ್ಕೆ ನಾವೇನಂತ ಕರಿತೀವಿ, ಜಾಗತಿಕ ತಾಪಮಾನ ಎಂದು ಕರೆಯುತ್ತೇವೆ. ಹಾಗಾದರೆ ಹಸಿರುಮನೆ ಕಾರಣವಾದಂತಹ ಅನಿಲಗಳು ಯಾವುವು? ಮೀಥೇನ್, ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಇವೇ ಹಸಿರುಮನೆ ಅನಿಲಗಳು. ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲಿಕ್ಕೆ ಅನೇಕ ದೇಶಗಳು ಒಂದು ಒಪ್ಪಂದಕ್ಕೆ ಬಂದಿವೆ. ಇದೇ ಕ್ಯೋಟೋ ಪ್ರೋಟೋಕಾಲ್ ಅಂತಹ ಒಂದು ಒಪ್ಪಂದವಾಗಿದೆ. ಮಕ್ಕಳೇ, ಭೂಮಿಯ ತಾಪಮಾನವು ಕೇವಲ 0.5 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಹೆಚ್ಚಾಗುವುದರಿಂದ ಸಹ ಇಂತಹ ಗಂಭೀರ ಪರಿಣಾಮ ಉಂಟಾಗಿ ಹಿಮಾಲಯದ ಗಂಗೋತ್ರಿ ನೀರ್ಗಲ್ಲ ನದಿಯು ಕರಗಲು ಪ್ರಾರಂಭಿಸಿದೆ. ಹೀಗೆ ಮಂಜುಗಡ್ಡೆ ಹಿಮವು ಕರಗಿ ಸಮುದ್ರಕ್ಕೆ ತಲುಪಿ ಸಮುದ್ರದ ಮಟ್ಟ ಹೆಚ್ಚಾಗುವುದರಿಂದ ಅನೇಕ ಪ್ರದೇಶಗಳು ಮುಳುಗಿ ಹೋಗುವ ಸಾಧ್ಯತೆ ಇರುತ್ತದೆ. ಮಕ್ಕಳೇ, ಹಾಗಾದರೆ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ ನಾವು ಯಾವ ಕ್ರಮಗಳನ್ನು ಅನುಸರಿಸಬೇಕು?
ದೆಹಲಿಯು ವಿಶ್ವದ ಅತ್ಯಂತ ಕಲುಷಿತ ನಗರಗಳಲ್ಲಿ ಒಂದಾಗಿದೆ. ನಮ್ಮ ದೇಶದ ರಾಜಧಾನಿ ಆದಂತಹ ದೆಹಲಿಯು ಅತ್ಯಂತ ಕಲುಷಿತಗೊಂಡಿರುವಂಥ ನಗರಗಳಲ್ಲಿ ಒಂದಾಗಿದೆ. ಇದು ಡೀಸೆಲ್ ಮತ್ತು ಪೆಟ್ರೋಲ್ ಚಾಲಿತ ವಾಹನಗಳ ಬದಲಿಯಾಗಿ CNG ಮತ್ತು ಸೀಸರಹಿತ ಪೆಟ್ರೋಲನ್ನು ಬಳಸುವಂತಹ ನಿರ್ಧಾರವನ್ನು ಇಲ್ಲಿ ಹೆಚ್ಚು ತೆಗೆದುಕೊಳ್ಳಲಾಗಿದೆ. ಮಕ್ಕಳೇ, ನೀವು ಸಹ ವಾಯುಮಾಲಿನ್ಯ ತಡೆಗಟ್ಟಬೇಕಾದ್ರೆ ನೀವು ಯಾವ ರೀತಿ ಪಾತ್ರವನ್ನು ವಹಿಸಬೇಕಂದ್ರೆ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಹಬ್ಬವನ್ನು ಆಚರಿಸಬೇಕು. ದೀಪಾವಳಿಯಂಥ ಹಬ್ಬಗಳಲ್ಲಿ ಪಟಾಕಿಯಿಂದ ಆದಷ್ಟು ದೂರವಿಡಿ. ಇದರಿಂದ ವಾಯುಮಾಲಿನ್ಯ ಉಂಟಾಗಿ ನಿಮ್ಮ ಆರೋಗ್ಯದ ಮೇಲೆ ಸಹ ಪರಿಣಾಮ ಉಂಟಾಗುತ್ತದೆ. ವಿದ್ಯಾರ್ಥಿಗಳೇ, ಹಾಗೆ ಈ ಪರಿಸರ ಮಾಲಿನ್ಯ ಕಾಪಾಡೋದ್ರಲ್ಲಿ ನಿಮ್ಮ ಪಾತ್ರವೂ ಸಹ ಬಹಳ ಮುಖ್ಯವಾಗಿರುತ್ತದೆ. ಗಿಡಗಳನ್ನು ನೀವು ನಿಮ್ಮ ಶಾಲೆಯ ಸುತ್ತಮುತ್ತ, ಮನೆಯ ಸುತ್ತಮುತ್ತ ನೆಡುವುದರ ಮೂಲಕವೂ ಸಹ ಪರಿಸರ ಸಂರಕ್ಷಣೆಯಲ್ಲಿ ನೀವು ಪಾಲ್ಗೊಳ್ಳುವುದು ಪ್ರಮುಖವಾಗಿದೆ. ಪ್ರತಿ ವರ್ಷ ಜುಲೈನಲ್ಲಿ ಲಕ್ಷಾಂತರ ಗಿಡಗಳನ್ನು ನೆಡುವುದರ ಮೂಲಕ ವನ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಗಿಡದ ಉದುರಿದಂತಹ ಎಲೆಗಳನ್ನು ಸುಡುವುದರ ಬದಲಾಗಿ ಗೊಬ್ಬರದ ಗುಂಡಿಗೆ ಹಾಕಿ ಅದರಿಂದ ಕಾಂಪೋಸ್ಟನ್ನು ತಯಾರಿಸಿ ಗೊಬ್ಬರವಾಗಿ ಬಳಕೆ ಮಾಡುವುದು ಸೂಕ್ತವಾಗಿದೆ. ಮಕ್ಕಳೇ, ಹೀಗೆ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ನಾವು ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಬಹುದು.